ಪೆನ್ ಡ್ರೈವ್ ಈಗ ಸದ್ಯದಲ್ಲಿ ಚರ್ಚೆಯಲ್ಲಿ ಇರುವಂಥ ವಿಚಾರ ಅಂತಂದರೆ ಈ ಪೆನ್ ಡ್ರೈವ್ ವಿಚಾರ. ಇನ್ನೇನು ನಾಳೆ ಅಥವಾ ನಾಡಿದ್ದು ಈ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ಅವರು ಕೂಡ ಬರ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಲತಾ ಅಂಬರೀಶ್ ಅವರು ಕೂಡ ಮಾತನಾಡಿದ್ದಾರೆ. ಅಂದರೆ ರಾಜ್ಯದಲ್ಲಿ ಪೆನ್ ಡ್ರೈವ್ ಪ್ರಕರಣ ದುರದೃಷ್ಟಕರ ವಿಚಾರ. ಇದು ಒಳ್ಳೆಯ ವಿಚಾರಕ್ಕಿಂತ ಇಂತಹ ವಿಚಾರಗಳಿಗೆ ಪಬ್ಲಿಸಿಟಿ ಸಿಗ್ತಾ ಇದೆ ಅಂಥೇಳಿ ಬೇಸರವನ್ನು ಹೊರಹಾಕಿದರು. ಅಂಬಿ ಜನ್ಮದಿನ ನೆಗೆಟಿವ್ ವಿಚಾರಗಳ ಬಗ್ಗೆ ಮಾತನಾಡಲಿಕ್ಕೆ ನಾನು ಹೋಗುವುದಿಲ್ಲ ಅಂತ ಹೇಳಿದರು. ಇನ್ನು ನಮ್ಮ ಒಳ್ಳೆಯ ಕೆಲಸಗಳಿಗಿಂತ ಇಂಥ ವಿಚಾರಗಳಿಗೆ ಪಬ್ಲಿಸಿಟಿ ಜಾಸ್ತಿ ಆಗ್ತಾ ಇದೆ ಅಂತ ಬೇಸರವನ್ನು ಹೊರಹಾಕಿದ್ದಾರೆ. ಸೊ ಅಂಬಿ ಜನ್ಮದಿನ, ಹಾಗಾಗಿ ಈ ದಿನದಂದು ನೆಗೆಟಿವ್ ವಿಚಾರಗಳ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋಗುವುದಿಲ್ಲ ಅಂತ ಹೇಳಿದರು. ತುಂಬ ಅನ್ಫಾರ್ಚುನೇಟ್ ವಿಷಯ. ಯಾಕೆಂದರೆ ನಾವು ಮಾಡಿರೋ ಒಳ್ಳೆಯ ಕೆಲಸಗಳಕ್ಕಿಂತ ಇಂಥ ಒಂದು ಪ್ರಕರಣ ಇದ್ದಾಗ ಅದಕ್ಕೆ ಇಷ್ಟು ಪಬ್ಲಿಸಿಟಿ ಸಿಗ್ತಾ ಇದೆ ಅಂದರೆ ಅದು ನಿಜಕ್ಕೂ ನನಗೆ ಅರ್ಥ ಆಗ್ತಿರೋ ವಿಷಯ. ಆದರೂ ಇವತ್ತು ಅಂಬರೀಷ್ ಅವರ ಹುಟ್ಟುಹಬ್ಬದ ದಿನ ನಾನು ನೆಗೆಟಿವ್ ಆಗಿ ಇನ್ನೇನು ನೆಗೆಟಿವ್ ವಿಷಯಗಳ ಬಗ್ಗೆ ಕಮೆಂಟ್ ಮಾಡೋಕ್ಕೆ ನಾನು ಹೋಗಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಅನ್ಫಾರ್ಚುನೇಟ್ ವಿಷಯ. ಯಾಕೆಂದರೆ ನಾವು ಮಾಡಿರೋ ಒಳ್ಳೆಯ ಕೆಲಸಗಳಕ್ಕಿಂತ ಇಂಥ ಒಂದು ಪ್ರಕರಣ ಇದ್ದಾಗ ಅದಕ್ಕೆ ಇಷ್ಟು ಪಬ್ಲಿಸಿಟಿ ಸಿಗ್ತಾ ಇದೆ ಅಂದರೆ ಅದು ನಿಜಕ್ಕೂ ನನಗೆ ಅರ್ಥ ಆಗ್ತಿರೋ ವಿಷಯ. ಆದರೂ ಇವತ್ತು ಅಂಬರೀಷ್ ಅವರ ಹುಟ್ಟುಹಬ್ಬದ ದಿನ ನಾನು ನೆಗೆಟಿವ್ ಆಗಿ ಇನ್ನೇನು ನೆಗೆಟಿವ್ ವಿಷಯಗಳ ಬಗ್ಗೆ ಕಮೆಂಟ್ ಮಾಡೋಕ್ಕೆ ನಾನು ಹೋಗಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಅನ್ಫಾರ್ಚುನೇಟ್ ವಿಷಯ. ಯಾಕೆಂದರೆ ನಾವು ಮಾಡಿರೋ ಒಳ್ಳೆಯ ಕೆಲಸಗಳಕ್ಕಿಂತ ಇಂಥ ಒಂದು ಪ್ರಕರಣ ಇದ್ದಾಗ ಅದಕ್ಕೆ ಇಷ್ಟು ಪಬ್ಲಿಸಿಟಿ ಸಿಗ್ತಾ ಇದೆ ಅಂದರೆ ಅದು ನಿಜಕ್ಕೂ ನನಗೆ ಅರ್ಥ ಆಗ್ತಿರೋ ವಿಷಯ. ಆದರೂ ಇವತ್ತು ಅಂಬರೀಷ್ ಅವರ ಹುಟ್ಟುಹಬ್ಬದ ದಿನ ನಾನು ನೆಗೆಟಿವ್ ಆಗಿ ಇನ್ನೇನು ನೆಗೆಟಿವ್ ವಿಷಯಗಳ ಬಗ್ಗೆ ಕಮೆಂಟ್ ಮಾಡಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.